ರಾಜ್ಯ ಸರ್ಕಾರವು ಚುನಾವಣೆಯಲ್ಲಿ ಮಾಡಿದ ಪಂಚ ಗ್ಯಾರಂಟಿ ಯೋಜನೆ ಘೋಷಣೆಯನ್ನು ಈಡೇರಿಸಿದ್ದು, ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಡಿಸೆಂಬರ್ 20ರ ತನಕದ ಮಾಹಿತಿಯಂತೆ ಗ್ಯಾರಂಟಿ ಯೋಜನೆಯಲ್ಲಿ ಸುಮಾರು 261.3 ಕೋಟಿ ಹಣ ಫಲಾನುಭವಿಗಳಿಗೆ ತಲುಪಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪುತ್ತೂರು ತಾಲೂಕು ಸಮಿತಿಯ ಅಧ್ಯಕ್ಷ ಉಮನಾಥ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚ ಗ್ಯಾರಂಟಿಯಲ್ಲಿ 100% ಫಲಾನುಭವಿಗಳಿಗೆ ಮುಟ್ಟಿದೆ ಎಂದ ಅವರು, ಚುನಾವಣೆಯಲ್ಲಿ ಮಾಡಿದ ಘೋಷಣೆಗೆ ರಾಜ್ಯದ ಜನತೆ ಸ್ಪಂದಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ ನಡೆಸಲು ಅಧಿಕಾರ ನೀಡಿದರು. ಬಳಿಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಪ್ರಣಾಳಿಕೆಯಲ್ಲಿ ನೀಡಿರುವ ಗ್ಯಾರಂಟಿ ಯೋಜನೆಯನ್ನು ಈಡೇರಿಸಿದ್ದಾರೆ ಎಂದರು. ಅದರಲ್ಲಿ ಪ್ರಥಮವಾಗಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಅದರಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡುವ ಮಹತ್ವಾಕಾಂಕ್ಷೆ ಯೋಜನೆ ಇತ್ತು. ಸರ್ಕಾರ ಬರುವಾಗ ಅಕ್ಕಿ ದಾಸ್ತಾನು ಕೊರತೆಯಿಂದಾಗಿ 5 ಕೆಜಿ ಅಕ್ಕಿ ನೀಡಿ ಉಳಿದ 5 ಕೆಜಿಯ ಅಕ್ಕಿಯ ಹಣವನ್ನು ಪ್ರತಿಯೊಬ್ಬ ಸದಸ್ಯರ ಖಾತೆಗೆ ಹಾಕಲಾಯಿತು. 2023ರ ಆಗಸ್ಟ್ 1ಕ್ಕೆ ಅನ್ನಭಾಗ್ಯವನ್ನು ಆರಂಭಿಸಲಾಯಿತು. ಗ್ಯಾರಂಟಿ ಯೋಜನೆಯಲ್ಲಿ ತಿರಸ್ಕೃತ ಅರ್ಜಿಗಳನ್ನು ಪರಿಶೀಲಿಸಿ ಸರಿಪಡಿಸಲು ಮತ್ತು ಬಾಕಿ ಉಳಿದವರ ಅರ್ಜಿಗಳನ್ನು ನೋಂದಾವಣೆ ಮಾಡಲು ಒಟ್ಟು 5 ನೋಂದಾವಣೆ ಅಭಿನಯದ ಶಿಬಿರಗಳು ನಡೆದಿದೆ. ಜನವರಿ 13ಕ್ಕೆ ಉಪ್ಪಿನಂಗಡಿಯಲ್ಲಿ ಶಿಬಿರ ನಡೆಯಲಿದ್ದು, ತಿರಸ್ಕೃತ ಅರ್ಜಿಗಳನ್ನು ಶಿಬಿರದಲ್ಲಿ ತಂದು ಕೊಟ್ಟರೆ ಅಲ್ಲಿ ಸರಿಪಡಿಸಬಹುದು ಎಂದು ಉಮನಾಥ್ ಶೆಟ್ಟಿ ಹೇಳಿದರು. 37,95,63,551 ರೂಪಾಯಿಗಳ ಉಚಿತ ಪ್ರಯಾಣ, ಉಚಿತ ಟಿಕೆಟ್ ಅನ್ನು ಕೊಡೋದರ ಮೂಲಕ ನಮ್ಮ ರಾಜ್ಯದ ಬಡವರಿಗೆ, ಮಹಿಳೆಯರಿಗೆ, ವಿಶೇಷವಾಗಿ ನಮ್ಮ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಅವರ ಅಗತ್ಯವಾದಂಥ ಪ್ರಯಾಣಗಳನ್ನು ಮಾಡುವಂಥದ್ದು, ಅವರ ಮಕ್ಕಳೊಟ್ಟಿಗೆ ಸಂಪರ್ಕ ಮಾಡುವಂಥಕ್ಕೆ ಹೋಗ್ಲಿಕ್ಕೆ ಬರುವಂಥದ್ದು, ಎಲ್ಲ ವಿಚಾರಗಳು ಬಹಳಷ್ಟು ಇದರಿಂದ ಶಕ್ತಿ ಬಂದಿದೆ ಮಹಿಳೆಯರಿಗೆ. ಇವತ್ತು ಬಹಳ ಧೈರ್ಯದಲ್ಲಿ ಬಸ್ ಹತ್ತಾರೆ. ಹಿಂದೆಲ್ಲ ಇತ್ತು, ಬಸ್ಸಿಗೆ ಟಿಕೆಟ್ ಇಲ್ಲದೆ ತುಂಬಾ ಜನ, ನಮ್ಮ ವಿಜಯಲಕ್ಷ್ಮಿ ಅವರಿದ್ದಾರೆ, ತುಂಬಾ ಮಹಿಳೆಯರು ಬಸ್ಸಿಗೆ ದುಡ್ಡು ಕೊಡ್ಲಿಕ್ಕೆ ಕೂಡ ಕಷ್ಟಪಡುವಂತ ಸಂದರ್ಭ ಇತ್ತು. ಆದ್ರೆ ಇವತ್ತು ಧೈರ್ಯದಲ್ಲಿ ಬಸ್ ಹತ್ತಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟು ನಮ್ಮ 5 ಕಾರ್ಯಕ್ರಮಗಳು ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಡಿಸೆಂಬರ್ 20ನೇ ತಾರೀಕಿನವರೆಗಿನ ಮಾಹಿತಿ ಸುಮಾರು 261,02,668 ರೂಪಾಯಿ ಟೋಟಲ್ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ನಮ್ಮ ಏನು ಪಂಚ ಗ್ಯಾರಂಟಿಗಳನ್ನ ನಾವೇನು ಘೋಷಣೆ ಮಾಡಿದ್ದೇವೆ, ಇದು 100ಕ್ಕೆ 98% ಫಲಾನುಭವಿಗಳಿಗೆ ಯಾರು ಅರ್ಜಿ ಹಾಕಿದ್ದಾರೆ ಅದೊಂದು 2-3 ಕಾರ್ಯಕ್ರಮದಲ್ಲಿ 2%, 1% ನಾವು ರೀಚ್ ಆಗಲಿಕ್ಕೆ ಬಾಕಿ ಇದೆ. ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಜಿಲ್ಲಾ ಸಮಿತಿಯ ಸದಸ್ಯ ಪೂರ್ಣೇಶ್ ಭಂಡಾರಿ, ತಾಲೂಕು ಸದಸ್ಯ ಅಬ್ಬು ವಿಟ್ಲ, ವಿಜಯಲಕ್ಷ್ಮಿ, ವಿಶ್ವಜಿತ್ ಪುತ್ತೂರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.